ಆತ್ಮದ ಅಂತಿಮ ಆಟ ಸಂಚಿಕೆ 12. ಫಾರೆನ್ಸಿಕ್ ತಜ್ಞ ಡಾಕ್ಟರ್ ಅನಿಲ್ ತಮ್ಮ ಟೀಮ್ ಜೊತೆಗೆ ಒಳಗೆ ಬಂದರು. ಅವರ ಕೈಯಲ್ಲಿ ದೊಡ್ಡದೊಂದು ಮೆಡಿಕಲ್ ಕಿಟ್ ಇತ್ತು. ಡಾಕ್ಟರ್ ಅನಿಲ್ ತಮ್ಮ ತಂಡಕ್ಕೆ ನಿರ್ದೇಶನ ನೀಡುತ್ತಾ, ಯಾರು ಏನನ್ನು ಮುಟ್ಟಬೇಡಿ, ಮೊದಲು ಫೋಟೋಗ್ರಾಫರ್ ಬರಲಿ. ಶವದ ಸ್ಥಿತಿ ಮತ್ತು ಅದರ ಸುತ್ತ ಬಿದ್ದಿರೋ ಪ್ರತಿಯೊಂದು ವಸ್ತುವಿನ ಫೋಟೋ ಬೇಕು. ನೆನಪಿಡಿ, ಒಂದು ಚೂರು ಆ ಕಡೆ ಈ ಕಡೆ ಆಗಬಾರದು. ಪ್ಲಾಸ್ಟಿಕ್ ಕವರ್ಗಳ ಜಿಪ್ ತೆಗೆಯುವ ಸದ್ದು ಮತ್ತು ಕ್ಯಾಮೆರಾ ಫ್ಲಾಶ್ ಆಗುವ ಶಬ್ದ. ಶೆಡ್ನ ಕತ್ತಲಿನಲ್ಲಿ ಪೊಲೀಸರ ಟಾರ್ಚ್ಗಳು ಆಚೀಚೆ ಚಲಿಸುತ್ತಿದ್ದವು. ಕ್ಯಾಮೆರಾದ ಫ್ಲಾಶ್ ಪ್ರತಿ ಬಾರಿ ಹೊಳೆದಾಗಲೂ ಆ ರಕ್ತಸಿಕ್ತ ಶೆಡ್ ಇಂಚಿಂಚು ಕಣ್ಣಿಗೆ ಬೀಳುತ್ತಿತ್ತು. ನಂತರ ಡಾಕ್ಟರ್ ಅನಿಲ್ ನಿಧಾನವಾಗಿ ಶವದ ಹತ್ತಿರ ಕುಳಿತುಕೊಂಡರು. ಡಾಕ್ಟರ್ ಅನಿಲ್ ಫೋರ್ಸೆಪ್ಸ್ ಎಂಬ ಸಣ್ಣ ಚಿಮಟವನ್ನು ಬಳಸಿ ಬಿದ್ದಿದ್ದ ಸರ್ಜಿಕಲ್ ಸ್ಕ್ಯಾಲ್ಪೆಲ್ ಅನ್ನು ಎತ್ತುತ್ತಾ, ಇದು ನಮ್ಮ ಮೊದಲ ಸಾಕ್ಷಿ. ಈ ಸ್ಕ್ಯಾಲ್ಪೆಲ್ ಮೇಲೆ ರಕ್ತದ ಕಲೆಗಳಿವೆ. ಇದನ್ನು ಕೊಲೆಗೆ ಬಳಸಿರುವುದು ಸ್ಪಷ್ಟವಾಗಿದೆ. ಮೊದಲು ಇದನ್ನು ಸ್ಟೆರೈಲ್ ಕಂಟೈನರ್ಗೆ ಹಾಕಿ ಸೀಲ್ ಮಾಡಿ. ಫಾರೆನ್ಸಿಕ್ ತಂಡದವರು ನೆಲದ ಮೇಲೆ ಮಂಡಿಯೂರಿ ಪರೀಕ್ಷಿಸುತ್ತಿರುವ ಸದ್ದು ಮತ್ತು ಬಿಳಿ ಬೆಳಕಿನ ಟಾರ್ಚ್ಗಳ ಚಲನೆ. ಡಾಕ್ಟರ್ ಅನಿಲ್ ಕಳೆದ 2 ಗಂಟೆಗಳಿಂದ ಆ ಹಳೆಯ ಶೆಡ್ ನ ಇಂಚಿಂಚು ಜಾಗವನ್ನು ಪರೀಕ್ಷಿಸಿದ್ದರು. ಆದರೆ ಫಲಿತಾಂಶ ಮಾತ್ರ ಶೂನ್ಯವಾಗಿತ್ತು. ಡಾಕ್ಟರ್ ಅನಿಲ್ ಹತಾಶೆಯಿಂದ ತಮ್ಮ ಕೈಗವಸುಗಳನ್ನು ಕಳಚಿದ ನಂತರ PSI ಶೇಖರ್ ಕಡೆ ತಿರುಗಿ, ಶೇಖರ್, ನನ್ನ ವೃತ್ತಿ ಜೀವನದಲ್ಲಿ ಇಂತಹ ವಿಚಿತ್ರ ಕೇಸ್ ನೋಡಿಲ್ಲ. ಈ ಜಾಗದಲ್ಲಿ ನಮಗೆ ಸಿಕ್ಕಿರೋದು ಬರೀ ಇವು ಮಾತ್ರ. ಅವರು ಮೇಜಿನ ಮೇಲೆ ಇಟ್ಟಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ತೋರಿಸಿದರು. ಅದರಲ್ಲಿ ರಕ್ತಸಿಕ್ತವಾದ ಸರ್ಜಿಕಲ್ ಸ್ಕ್ಯಾಲ್ಪೆಲ್ಗಳು, ಕತ್ತರಿಗಳು, ಬ್ಲೇಡ್ಗಳು ಮತ್ತು ಹರಿದ ಸರ್ಜಿಕಲ್ ಗೌನ್ ಮಾತ್ರ ಇತ್ತು. ಶೇಖರ್, ಅಂದ್ರೆ ಬೇರೆ ಏನು ಸಿಗಲಿಲ್ವಾ? ಇಲ್ಲಿಗೆ ಬಂದಿದ್ದ ಕೊಲೆಗಾರನ ಹೆಜ್ಜೆ ಗುರುತುಗಳಾದರೂ ಸಿಗಬೇಕಲ್ಲ? ಡಾಕ್ಟರ್ ಅನಿಲ್ ಅದೇ ಅಚ್ಚರಿ. ಈ ಶೆಡ್ನ ಒಳಗೆ ಮನುಷ್ಯರು ಬಂದಿದ್ದಕ್ಕೆ ಯಾವುದೇ ಕುರು ಇಲ್ಲ. ಕನಿಷ್ಠ ಪಕ್ಷ ಗಾಳಿಯಲ್ಲಿ ತೇಲಿ ಬರುವ ಧೂಳಿನ ಕಣಗಳ ಮೇಲೆ ಮೂಡಿ ಬರುವ ಹೆಜ್ಜೆಯ ಗುರುತು ಕೂಡ ಇಲ್ಲ. ಯಾರೋ ವ್ಯಾಕ್ಯೂಮ್ ಕ್ಲೀನರ್ ಬಳಸಿ ಇಡೀ ಜಾಗವನ್ನು ಶುಚಿಗೊಳಿಸಿದಂತೆ ನೆಲ ಅತಿ ನಯವಾಗಿದೆ. ಆದರೆ ಈ ಸರ್ಜಿಕಲ್ ಉಪಕರಣಗಳ ಮೇಲೆ ಮಾತ್ರ ವಾರ್ಡ್ ಬಾಯ್ನ ರಕ್ತ ಮತ್ತು ಬೆರಳಚ್ಚುಗಳಿವೆ. ಅಂದರೆ ಈ ಎಲ್ಲಾ ಉಪಕರಣಗಳು ಇರುವುದು ಪತ್ತೆಯಾಗುತ್ತಿದೆ. ಆದರೆ ಅವುಗಳನ್ನು ಅಲ್ಲಿಗೆ ತಂದವರಾರು ಅಥವಾ ಬಳಸಿದವರು ಯಾರು ಎಂಬ ಸುಳಿವೇ ಇಲ್ಲ. ಇದೇ ಸಮಯದಲ್ಲಿ ಯಾರಿಗೂ ಕಾಣದ ರೂಪ ಅಲ್ಲಿಯೇ ಗೋಡೆಯ ಮೇಲೆ ನೆರಳಾಗಿ ನಿಂತು ಮೆಲ್ಲಗೆ ನಗುತ್ತಾಳೆ. ರೂಪಾಳ ಆತ್ಮ ತನ್ನಷ್ಟಕ್ಕೆ ತಾನೇ, ಹೌದು, ನಿಮಗೆ ಇಲ್ಲಿ ಮನುಷ್ಯರ ಗುರುತು ಸಿಗುವುದಿಲ್ಲ. ನನ್ನ ತಂಗಿ ದೀಪ ಮತ್ತು ನನ್ನನ್ನು ಮಗಳಂತೆ ನೋಡಿಕೊಂಡ ಸಿದ್ದಪ್ಪ ಸರ್ ಅವರ ಮೇಲೆ ಯಾವುದೇ ಅನುಮಾನ ಬರದಂತೆ ನಾನು ಪ್ರತಿಯೊಂದು ಹೆಜ್ಜೆ ಗುರುತುಗಳನ್ನು ಅಳಿಸಿ ಹಾಕಿದ್ದೇನೆ. ನನ್ನ ಗಾಳಿಯಂತಹ ಕೈಗಳು ನಿಮ್ಮ ವಿಜ್ಞಾನಕ್ಕೆ ಸಿಗದಂತೆ ಸಾಕ್ಷಿಗಳನ್ನು ಮಾಯ ಮಾಡಿವೆ. ರೂಪಾ ಸರ್ಜಿಕಲ್ ಉಪಕರಣಗಳ ಕಡೆ ತಣ್ಣನೆಯ ದೃಷ್ಟಿ ಹರಿಸುತ್ತಾಳೆ. ರೂಪಾಳ ಆತ್ಮ, ಈ ಕತ್ತರಿ ಮತ್ತು ಬ್ಲೇಡ್ಗಳನ್ನು ನಾನು ಹಾಗೆಯೇ ಬಿಟ್ಟಿದ್ದೇನೆ. ಇಲ್ಲಿ ಯಾರು ಬಂದಿದ್ದರು ಅನ್ನೋದು ರಹಸ್ಯವಾಗಿಯೇ ಇರಲಿ. ಆದರೆ ಇಲ್ಲಿ ನಡೆದ ಸಾವು ಜಗತ್ತಿಗೆ ತಿಳಿಯಲಿ. ಡಾಕ್ಟರ್ ಅನಿಲ್, ಇಲ್ಲಿ ಸೈನ್ಸ್ ಸೋಲುತ್ತಿದೆ ಶೇಖರ್. ಈ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಹೊರತುಪಡಿಸಿ ಇಲ್ಲಿ ಬೇರೆ ಯಾವ ಮನುಷ್ಯನ ಅಸ್ತಿತ್ವವೂ ಇಲ್ಲ ಎಂಬುದು ನಂಬಲು ಅಸಾಧ್ಯವಾದರೂ ನಿಜ. ಯಾರು ಬಂದ ಕುರುಹು ಕೂಡ ಇಲ್ಲ. ಅಟ್ಲೀಸ್ಟ್ ಯಾವುದಾದರೂ ಕೂದಲು ಅಥವಾ ಬಟ್ಟೆಯ ನೂಲು ಇದೆಯೇ ಎಂದು ಸೂಕ್ಷ್ಮವಾಗಿ ಪರೀಕ್ಷಿಸಬೇಕು. ಹಾಗಾದರೂ ಈ ಕೇಸ್ಗೆ ಹೊಸ ತಿರುವು ನೀಡಬಹುದು. ಅಷ್ಟರಲ್ಲಿ ತಂಡದ ಇನ್ನೊಬ್ಬ ಸದಸ್ಯ ಮಣ್ಣಿನ ನೆಲದ ಮೇಲೆ ಒಂದು ವಿಶೇಷವಾದ ಪೌಡರ್ ಅನ್ನು ಸಿಂಪಡಿಸಲು ಶುರು ಮಾಡಿದ. ಸಹಾಯಕ, ಸರ್, ನಾನು ಈ ನೆಲದ ಮೇಲೆ ಮ್ಯಾಗ್ನೆಟಿಕ್ ಫಿಂಗರ್ ಪ್ರಿಂಟ್ ಪೌಡರ್ ಹಾಕ್ತಿದ್ದೇನೆ. ಯಾರು ಈ ಬ್ಲೇಡ್ ಹಿಡಿದಿದ್ದಾರೋ ಅವರ ಬೆರಳಚ್ಚು ಈ ಶೆಡ್ನ ಗೋಡೆಯ ಮೇಲೆ ಅಥವಾ ಮಣ್ಣಿನ ಸಮೀಪದ ವಸ್ತುಗಳ ಮೇಲೆ ಮೂಡಿರಲೇಬೇಕು. ಆದರೆ ಅಲ್ಲಿ ಒಂದು ವಿಚಿತ್ರ ನಡೆಯಿತು. ಅವರು ಪೌಡರ್ ಹಾಕಿದಷ್ಟು ನೆಲದ ಮೇಲೆ ಯಾವುದೇ ಗುರುತು ಮೂಡುತ್ತಿರಲಿಲ್ಲ. ಮಣ್ಣು ಸಂಪೂರ್ಣ ನಯವಾಗಿತ್ತು. ಡಾಕ್ಟರ್ ಅನಿಲ್ ಗೊಂದಲದಿಂದ, ಇದೇನು ವಿಚಿತ್ರ? ಯಾರಾದರೂ ಇಲ್ಲಿ ನಡೆದಾಡಿದರೆ ಮಣ್ಣು ಈ ರೀತಿ ಇರೋಕೆ ಸಾಧ್ಯವಿಲ್ಲ. ಲೂಮಿನೋಲ್ ಸಿಂಪಡಿಸು. ಸಹಾಯಕ ಶೆಡ್ನ ಕತ್ತಲ ಮೂಲೆಗಳಲ್ಲಿ ಆ ದ್ರವಣವನ್ನು ಸಿಂಪಡಿಸಿದ. ಮನುಷ್ಯನ ಕಣ್ಣಿಗೆ ಕಾಣದ ರಕ್ತದ ಹನಿಗಳಿದ್ದರೂ ಆ ಕೆಮಿಕಲ್ ಬಿದ್ದ ತಕ್ಷಣ ಅದು ಕತ್ತಲಲ್ಲಿ ನೀಲಿ ಬಣ್ಣದಲ್ಲಿ ಹೊಳೆಯಬೇಕಿತ್ತು. ಆದರೆ ಅಲ್ಲಿ ಏನೂ ಕಾಣಿಸಲಿಲ್ಲ. ಡಾಕ್ಟರ್ ಅನಿಲ್ ಆಶ್ಚರ್ಯ. ಯಾರೋ ಈ ಜಾಗವನ್ನು ಅತಿ ಮಾನುಷವಾಗಿ ತೊಳೆದು ಹಾಕಿದಂತಿದೆ. ಬರಿಗಣ್ಣಿಗೆ ಕಾಣುವ ರಕ್ತದ ಕಲೆಗಳು ಕೂಡ ಈ ಕೆಮಿಕಲ್ ಟೆಸ್ಟ್ ನಲ್ಲಿ ಪತ್ತೆಯಾಗುತ್ತಿಲ್ಲ. ಸಾಕ್ಷ್ಯಗಳು ಕಣ್ಣೆದುರಿಗೆ ಇವೆ, ಆದರೆ ಅದರ ಹಿಂದಿರೋ ವ್ಯಕ್ತಿಯ ಸುಳಿವು ಮಾತ್ರ ಸಿಗದಂತೆ ಮರೆಯಾಗುತ್ತಿದೆ. ಫಾರೆನ್ಸಿಕ್ ತಂಡವು ತಮ್ಮೆಲ್ಲ ವೈಜ್ಞಾನಿಕ ತಂತ್ರಗಳನ್ನು ಬಳಸಿದರು. ಯಾವ ಪ್ರಯೋಜನ ಆಗಲಿಲ್ಲ. ಕೊನೆಯಲ್ಲಿ ವಾರ್ಡ್ ಬಾಯ್ ಮೊಬೈಲ್ ಫೋನ್ ಹುಡುಕಿದರು. ಆದರೆ ಅದು ಕೂಡ ಸಿಗದೆ ನಿರಾಶರಾದರು. ಡಾಕ್ಟರ್ ಅನಿಲ್ ಮೊಬೈಲ್ ಕೂಡ ಸಿಗಲಿಲ್ಲ. ಸಿಕ್ಕಿದ್ದರೆ ಅದರ
ಒಳಗೆ ಅಡಗಿರೋ ಡಾಟಾ ನೋಡಿ ಹೇಗಾದ್ರೂ ಕೇಸ್ನ ಬಗೆಹರಿಸಬಹುದಿತ್ತು. ನಮಗೆ ಇನ್ನು ಯಾವ ದಾರಿ ಉಳಿದಿಲ್ಲ. ಮಹಜರ್ ಮುಗಿಯಿತು. ಶವವನ್ನು ಪೋಸ್ಟ್ ಮಾರ್ಟಂಗೆ ರವಾನಿಸುತ್ತಿದ್ದೇವೆ. ಇಲ್ಲಿ ಸಿಕ್ಕ ವಸ್ತುಗಳನ್ನು ನಾವು ಈಗಲೇ ಲ್ಯಾಬ್ಗೆ ತಲುಪಿಸುತ್ತೇವೆ. ರಿಪೋರ್ಟ್ ಬಂದ ತಕ್ಷಣ ನಿಮಗೆ ಮಾಹಿತಿ ನೀಡುತ್ತೇವೆ. ಶೇಖರ್, ಕಾನ್ಸ್ಟೇಬಲ್ ಸೋಮಣ್ಣ, ಈ ಕೂಡಲೇ ಈ ಇಡೀ ಏರಿಯಾವನ್ನು ಕ್ರೈಮ್ ಸೀನ್ ಅಂತ ಸೀಲ್ ಮಾಡು. ಯಾರೊಬ್ಬರು ಈ ಶೆಡ್ನ ಹತ್ತಿರ ಸುಳಿಯಬಾರದು. ನಾವು ಈಗಲೇ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಕೇಸ್ ಎಂಟ್ರಿ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡೋಣ. ಈ ಕೊಲೆಯ ಸುದ್ದಿ ಹರಡಿದರೆ ಆಸ್ಪತ್ರೆಯಲ್ಲಿ ದೊಡ್ಡ ಗದ್ದಲವೇ ಆಗಬಹುದು. ಶೇಖರ್ ಬೇಸರದಿಂದ ಹಣೆ ಸವರುತ್ತ, ಏನಿದು ಅನಿಲ್ ಸರ್, ಒಂದೇ ಒಂದು ಬೆರಳಚ್ಚು ಕೂಡ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಆ ಸ್ಕಾಲ್ಪೆಲ್ ಮೇಲೆ ವಾರ್ಡ್ ಬಾಯ್ ರಕ್ತ ಇದೆ, ಆದರೆ ಅದನ್ನು ಹಿಡಿದವರ ಗುರುತು ಮಾತ್ರ ಇಲ್ಲ. ಇದು ಹೇಗೆ ಸಾಧ್ಯ? ಡಾಕ್ಟರ್ ಅನಿಲ್, ನನಗೂ ಅದೇ ತಲೆ ನೋವಾಗಿದೆ ಸರ್. ನಾವು ಇಡೀ ಶೆಡ್ ಪರೀಕ್ಷೆ ಮಾಡಿದ್ದೇವೆ. ಅಲ್ಲಿನ ಎಲ್ಲಾ ವಸ್ತುಗಳು, ಮೆಡಿಕಲ್ ಉಪಕರಣಗಳು ಎಲ್ಲವನ್ನು ಇಂಚಿಂಚು ನೋಡಿದ್ದೇವೆ. ಆದರೆ ಯಾರದ್ದು ಫಿಂಗರ್ ಪ್ರಿಂಟ್ಸ್ ಇಲ್ಲ. ಕೊಲೆಗಾರ ಕೈಗೆ ಗ್ಲೌಸ್ ಹಾಕಿಕೊಂಡಿದ್ದರೂ ಸಹ ಎಲ್ಲಿಯಾದರೂ ಒಂದು ಸಣ್ಣ ಕುರುಹು ಬಿಡಲೇಬೇಕು. ಆದರೆ ಇಲ್ಲಿ ಏನೂ ಇಲ್ಲ. ಕಾನ್ಸ್ಟೇಬಲ್ ಸೋಮಣ್ಣ, ಸರ್, ಸ್ಕಾಲ್ಪೆಲ್ ಸಿಕ್ಕಿತ್ತಲ್ಲ, ಅದರ ಮೇಲಾದರೂ ಏನಾದ್ರೂ ಸುಳಿವು ಸಿಕ್ಕಿದೆಯೇ? ಡಾಕ್ಟರ್ ಅನಿಲ್, ಇಲ್ಲಪ್ಪ, ಅದರ ಮೇಲೂ ಕೂಡ ಯಾವುದೇ DNA ಅಂಶಗಳಿಲ್ಲ. ಈ ಕೇಸ್ನಲ್ಲಿ ಕೊಲೆ ನಡೆದ ಜಾಗದಲ್ಲಿ ಯಾರೋ ಇದ್ದರು ಎನ್ನುವುದು ಮಾತ್ರ ಖಚಿತ. ಆದರೆ ಅವರು ಯಾರು ಎಂದು ಪತ್ತೆ ಹಚ್ಚುವುದು ಈಗ ಅಸಾಧ್ಯವಾಗಿದೆ. ರೂಪಾ ಆ ಎವಿಡೆನ್ಸ್ ಬ್ಯಾಗ್ನ ಮೇಲೆ ತನ್ನ ಅದೃಶ್ಯ ಕೈಯನ್ನು ಆಡಿಸುತ್ತಾಳೆ. ಅದರಲ್ಲಿ ದೀಪ ಮತ್ತು ಸಿದ್ದಪ್ಪ ವಿರುದ್ಧ ಯಾವ ಸಾಕ್ಷಿ ಇರಲಿಲ್ಲ. ಅವಳ ಕಣ್ಣುಗಳು ಗೆಲುವಿನ ಖುಷಿಯಲ್ಲಿ ಒಂದು ಕ್ಷಣ ಮಿಂಚುತ್ತದೆ. ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕೇಳಿ ಬರುವ ಶೂಗಳ ಶಬ್ದ ಟಕ್ ಟಕ್ ಟಕ್. PSI ಶೇಖರ್ ಮತ್ತು ತಂಡದವರು ಆಸ್ಪತ್ರೆಗೆ ಆಗಮಿಸುತ್ತಾರೆ. ಅವರ ಮುಖದಲ್ಲಿ ಒಂದು ರೀತಿಯ ಗಂಭೀರತೆ ಮತ್ತು ಹಠವಿದೆ. ಇತ್ತ ರೂಪಾಳ ಆತ್ಮವು ಒಂದು ಅತೀಂದ್ರಿಯ ನೆರಳಿನಂತೆ ಅವರ ಹಿಂದೆಯೇ ಆಸ್ಪತ್ರೆಯನ್ನು ಪ್ರವೇಶಿಸುತ್ತದೆ. PSI ಶೇಖರ್ ಗಂಭೀರವಾಗಿ ಕಿಟಕಿಯ ಹೊರಗೆ ನೋಡುತ್ತಾ, ಸೋಮಣ್ಣ, ಆ ಸರ್ಜಿಕಲ್ ಸ್ಕ್ಯಾಲ್ಪೆಲ್ ಮೇಲೆ ರಕ್ತದ ಕಲೆಗಳಿವೆ. ಫಾರೆನ್ಸಿಕ್ ರಿಪೋರ್ಟ್ ಬರುವವರೆಗೂ ನಾವು ಕಾಯಬೇಕು. ನಂತರವೇ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡಬಹುದು ಎಂದು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ. ಶೆಡ್ನ ಕತ್ತಲ ಮೂಲೆಯಲ್ಲಿ ಮಬ್ಬಾದ ನೆರಳಿನಂತೆ ನಿಂತಿದ್ದ ಬಾಳ ಆತ್ಮ ತನ್ನಷ್ಟಕ್ಕೆ ತಾನೇ ವಿಶ್ವಾಸದಿಂದ, ದೀಪ, ಸಿದ್ದಪ್ಪ ಸರ್, ಇದು ನನ್ನ ನೋವು, ನನ್ನ ಹೋರಾಟ. ಇದರಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳೋದು ನನಗೆ ಇಷ್ಟವಿಲ್ಲ. ಆ ಕ್ರೂರಿ ವಾರ್ಡ್ ಬಾಯ್ ವಿಜಯ್ ಮಾತು ಕೇಳಿಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡಿದ. ನನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲು ಕೂಡ ಹಿಂಜರಿಯಲಿಲ್ಲ. ಆದರೆ ಅವನು ಮಾಡಿದ ಆ ಪಾಪದ ಕೆಲಸಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೇನೆ ಅನ್ನೋ ತೃಪ್ತಿ ನನಗಿದೆ. ಅದು ಕರಾಳ ರಹಸ್ಯವಾಗಿಯೇ ಉಳಿಯಲಿ. ನನ್ನ ದೇಹ ಮಣ್ಣಾಗಿರಬಹುದು, ಆದರೆ ನನ್ನ ಸೇಡು ಜೀವಂತವಾಗಿದೆ. ಪಿಶಾಚಿ ವಿಜಯ್, ವಾರ್ಡ್ ಬಾಯ್ ಇಬ್ಬರು ಸೇರಿ ನನ್ನ ಬದುಕನ್ನು ಹಾಳು ಮಾಡಿದರು. ಅದರಲ್ಲಿ ಒಬ್ಬನ ಕತೆ ಮುಗಿದಿದೆ. ಹಾಗೆ ನಾನು ನನ್ನನ್ನು, ನನ್ನ ಮಗುವನ್ನು ಕೊಂದ ಕೊಲೆಗಾರ ಆ ವಿಜಯ್ನನ್ನು ಮುಗಿಸುತ್ತೇನೆ. ನನ್ನ ಸೇಡಿನ ಆಟ ಈಗ ವಾರ್ಡ್ ಬಾಯ್ ಸಾವಿನಿಂದ ಶುರುವಾಗಿದೆ. ಇನ್ನು ನನ್ನ ಸೇಡು ಬಾಕಿ ಇದೆ. ರೂಪಾಳ ದನಿಯಲ್ಲಿ ಈಗ ಒಂದು ದೃಢತೆ ಮೂಡುತ್ತದೆ. ಅನ್ಯಾಯದ ಕೋಟೆಯನ್ನು ಈ ರೂಪಾಳ ಆತ್ಮ ಪುಡಿ ಪುಡಿ ಮಾಡಲಿದೆ. ಅವಳು ಮಾತನಾಡುತ್ತಲೇ ಆ ಶೆಡ್ನ ಗಾಳಿಯಲ್ಲಿ ಲೀನವಾಗುತ್ತಾಳೆ. ಸ್ಟೇಷನ್ ನಲ್ಲಿ ಸೀಲಿಂಗ್ ಫ್ಯಾನ್ ತಿರುಗುವ ಶಬ್ದ ಮತ್ತು ಪೇಪರ್ ತಿರುವಿ ಹಾಕುವ ಸದ್ದು. ಶೇಖರ್, ಇದು ಬರೀ ಕೊಲೆಯಲ್ಲ ಸೋಮಣ್ಣ, ಇದೊಂಥರ ಮಿಸ್ಟರಿ. ವಾರ್ಡ್ ಬಾಯ್ ಕುತ್ತಿಗೆ ಇಸುಕಲಾಗಿದೆ. ಅದನ್ನು ನೋಡಿದರೆ ಅದು ಕೊಲೆ ಅಂತ ಹೇಳಬಹುದು. ಆದರೆ ಅಲ್ಲಿ ಯಾರದ್ದು ಹೆಜ್ಜೆ ಗುರುತು, ಚಪ್ಪಲಿ ಅಥವಾ ಶೂ ಗುರುತುಗಳಿಲ್ಲ. ಸಂಘರ್ಷ ನಡೆದ ಕುರುಹುಗಳಿಲ್ಲ. ಅವನು ಯಾರನ್ನು ನೋಡಿ ಗಾಬರಿಯಾಗಿ ಅಲ್ಲೇ ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟಂತೆ ಕಾಣುತ್ತಿದೆ. ಯಾವ ಲ್ಯಾಡರ್ ಕೂಡ ಬಳಸದೆ ಅಷ್ಟು ಎತ್ತರಕ್ಕೆ ನೇಣು ಹಾಕಲು ಅಥವಾ ನೇಣು ಹಾಕಿಕೊಳ್ಳಲು ಯಾರಿಗಾದರೂ ಹೇಗೆ ಸಾಧ್ಯ? ಸೋಮಣ್ಣ, ಸರ್, ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಆ ಶೆಡ್ನ ಹತ್ತಿರ ಏನೋ ಮಾಟ ಮಂತ್ರ ನಡೆದಿದೆ ಅಥವಾ ಯಾವುದೋ ಶಕ್ತಿ ಈ ಕೆಲಸ ಮಾಡಿದೆ ಅಂತ. ನಮಗೆ ಸಾಕ್ಷಿ ಸಿಗುತ್ತಿಲ್ಲ ಅಂದ್ರೆ ಇದು ಮನುಷ್ಯರು ಮಾಡಿದ ಕೆಲಸವೇ ಅಲ್ಲ. ಶೇಖರ್ ಮೇಜಿನ ಮೇಲೆ ಕೈ ಗುದ್ದುತ್ತಾ, ನೋಡು ಸೋಮಣ್ಣ, ನಾವು ಪೊಲೀಸರು, ನಮಗೆ ಇವೆಲ್ಲ ನಂಬಲು ಸಾಧ್ಯವಿಲ್ಲ. ಆದರೆ ಸದ್ಯಕ್ಕೆ ನಮ್ಮ ಕೈಯಲ್ಲಿ ಯಾವ ಸಾಕ್ಷಿ ಇಲ್ಲ ಎನ್ನುವುದೇ ಕಟು ಸತ್ಯ. ಈ ಕೇಸ್ ಸದ್ಯಕ್ಕೆ ದಾರಿ ತಪ್ಪಿದೆ. ಕೊಲೆಗಾರ ಯಾರು ಎಂದು ತಿಳಿಯದೆ ಬೇಸರ ನಮ್ಮನ್ನು ಕಾಡುತ್ತಿದೆ. ಇದನ್ನೆಲ್ಲ ನೋಡಿ ನನಗೆ ಮೈಂಡ್ ಬ್ಲಾಂಕ್ ಆಗಿದೆ. ಮೇಲಿನ ಅಧಿಕಾರಿಗಳಿಗೆ ಏನು ಉತ್ತರ ಕೊಡಬೇಕು ತಿಳಿಯುತ್ತಿಲ್ಲ. ಸೋಮಣ್ಣ, ಸರ್, ನೀವು ನಂಬಿದರೆ ನಂಬಿ, ನಾನು ಹೇಳ್ತಿರೋದು ಸತ್ಯ ಸರ್. ಆ ಶೆಡ್ ಬಗ್ಗೆ ಎಲ್ರೂ ವಿಚಿತ್ರವಾಗಿ ಮಾತಾಡ್ತಾರೆ. ಅಲ್ಲಿ ಏನು ಶಕ್ತಿ ಇದೆ ಅಂತ ನೀವೇ ಹೇಳಿ. ಏನು ಇಲ್ಲ ಅಂದಿದ್ರೆ ನಮ್ಗೆ ಸಾಕ್ಷಿಗಳು ಸಿಗಬೇಕಿತ್ತು ಅಲ್ವಾ? ಆದ್ರೆ ಸಾಕ್ಷಿಗಳೇ ಸಿಕ್ಕಿಲ್ಲ. ಎಲ್ಲಾ ಸಾಕ್ಷಿಗಳು ಮಾಯವಾಗಿ ಬಿಟ್ಟಿವೆ ಅಂದ್ರೆ ಏನರ್ಥ? ಶೇಖರ್, ಮುಚ್ಚುಬಾಯಿ ಸೋಮಣ್ಣ, ನಾವು ಪೊಲೀಸರು. ಭೂತ ಪ್ರೇತದ ಕತೆ ನಂಬೋದಲ್ಲ. ಇರೋ ಸಾಕ್ಷಿಗಳನ್ನ ಇಟ್ಟುಕೊಂಡೇ ಕೇಸ್ ಬಗೆಹರಿಸಬೇಕು. ಸೋಮಣ್ಣ, ನೀವು ಹೇಳೋದನ್ನೇ ನಾನು ನಂಬ್ತೀನಿ ಅಂತ ಇಟ್ಕೊಳ್ಳಿ. ಯಾವ ಭೂತ ಪ್ರೇತ ಇಲ್ಲ ಅಂದಿದ್ರೆ ಏನಾದ್ರೂ ಸುಳಿವು ಸಿಗಬೇಕಿತ್ತಲ್ಲ. ಈ ಕೊಲೆ ಹೇಗೆ ಆಯ್ತು, ಯಾರು ಮಾಡಿದ್ರು ಅನ್ನೋದರ ಬಗ್ಗೆ ನಮ್ಗೆ ಯಾವ ಸಾಕ್ಷಿ ಸಿಕ್ಕಿಲ್ಲ. ಹಾಗಿದ್ರೆ ನಮ್ಮ ಮುಂದಿನ ನಡೆ ಏನು ಸರ್? ಶೇಖರ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಸದ್ಯಕ್ಕೆ ನಾವು ಹತಾಶರಾಗಿದ್ದೇವೆ.
ಅನ್ನೋದು ನಿಜ. ಆದರೆ ನಾವು ಸುಮ್ಮನೆ ಕೂರೋ ಹಾಗಿಲ್ಲ ಸೋಮಣ್ಣ. ಆಸ್ಪತ್ರೆಯಲ್ಲಿ ಆ ವಾರ್ಡ್ ಬಾಯ್ ಯಾರ ಜೊತೆ ಜಾಸ್ತಿ ಓಡಾಡ್ತಿದ್ದ, ಮಾತಾಡ್ತಿದ್ದ ಅಂತ ಲಿಸ್ಟ್ ಮಾಡು. ನಂತರ ಅವರನ್ನ ವಿಚಾರಣೆಗೆ ಕರೆಯೋಣ. ಕೊಲೆ ಮಾಡಿದವರು ಯಾವ ಸಾಕ್ಷಿ ಬಿಡದೆ ಇರಬಹುದು, ಆದ್ರೆ ಸುಳ್ಳು ಹೇಳುವಾಗ ಎಲ್ಲೋ ಒಂದು ಕಡೆ ಎಡವುತ್ತಾರೆ. ನಾಳೆ ಬೆಳಗ್ಗೆ ನಾನೇ ಖುದ್ದಾಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿರೋ ಪ್ರತಿಯೊಬ್ಬರನ್ನು ಇಂಟ್ರಾಗೇಟ್ ಮಾಡ್ತೀನಿ. ಸಾಕ್ಷಿ ಸಿಗದೆ ಇರೋದು ನನ್ನ ಹಠವನ್ನು ಇನ್ನೂ ಹೆಚ್ಚಿಸಿದೆ. ಕಾನ್ಸ್ಟೇಬಲ್ ಸೋಮಣ್ಣ: ಸರಿ ಸರ್, ನಾನು ಆಸ್ಪತ್ರೆ ಸಿಬ್ಬಂದಿಗಳ ಫೈಲ್ ರೆಡಿ ಮಾಡ್ತೀನಿ. ರೂಪಾಳ ಆತ್ಮವು ತೆರೆಯ ಮರೆಯಲ್ಲಿ ನಿಂತು ನಗುತ್ತಿತ್ತು. ವಾರ್ಡ್ ಬಾಯ್ನ ನಿಗೂಢ ಸಾವಿನ ನಂತರ ಹಾಸ್ಪಿಟಲ್ಗೆ ಬರುವ ರೋಗಿಗಳು ಮತ್ತು ಸಿಬ್ಬಂದಿ ಚಿತ್ರ ಅನುಭವಗಳನ್ನು ವರದಿ ಮಾಡಲಾರಂಭಿಸಿದರು. ರಾತ್ರಿ ಹೊತ್ತು ಯಾರೂ ಇಲ್ಲದಿದ್ದರೂ ಕಿರುಚಾಟ ಕೇಳುವುದು, ತಣ್ಣನೆಯ ಗಾಳಿ ಮೈ ಸೋಕುವುದು ಸಾಮಾನ್ಯವಾಯಿತು. ಹೆದರಿದ ಆಸ್ಪತ್ರೆಯ ಆಡಳಿತ ಮಂಡಳಿ ಆ ಶೆಡ್ಗೆ ಶಾಶ್ವತವಾಗಿ ಬೀಗ ಹಾಕಿ ಅದನ್ನು ಬಳಕೆಗೆ ಯೋಗ್ಯವಲ್ಲ ಎಂದು ಘೋಷಿಸಿತು. ಆದರೆ ಮುಚ್ಚಿದ ಬಾಗಿಲಿನ ಹಿಂದಿನಿಂದ ನರಳಾಟದ ಸದ್ದು ಕೇಳಿಸುತ್ತದೆ ಎಂದು ಜನ ಮಾತಾಡುತ್ತಿದ್ದರು. ರೂಪಾ ಸಂಕಷ್ಟದಲ್ಲಿದ್ದಾಗ ತಾನು ಅವಳನ್ನು ಸರಿಯಾಗಿ ಗಮನಿಸಲಿಲ್ಲ, ಸಹಾಯ ಮಾಡಲಿಲ್ಲ ಎಂಬ ಅಪರಾಧ ಪ್ರಜ್ಞೆ ಚಂದ್ರಶೇಖರ್ನನ್ನು ಕಾಡುತ್ತಿದೆ. ಚಂದ್ರಶೇಖರ, ನಿನ್ನ ಕಷ್ಟ ಏನು ಅಂತ ಕೇಳುವಷ್ಟರಲ್ಲಿ ಎಲ್ಲ ಮುಗಿದು ಹೋಯ್ತು. ಅದು ಅಲ್ಲದೆ ಗರ್ಭಶಾಪ, ಕಪ್ಪು ಕಲೆಯಿಂದ ನಿನ್ನನ್ನು ಕಾಪಾಡೋಕೆ ಆಗ್ತಾ ಇರ್ಲಿಲ್ಲ ಅನ್ನೋದು ಸತ್ಯ ಮಗಳೇ ಎಂಬ ಅವನ ಮಾತು ಏನನ್ನೂ ಮಾಡಲಾಗಲಿಲ್ಲ. ತಾನು ಅಸಹಾಯಕನಾಗಿದ್ದೆ ಎಂಬುದನ್ನು ಅಳುತ್ತಾ ಹೇಳುತ್ತಿದ್ದ. ಸಂಜೆಯ ಮಬ್ಬುಗತ್ತಲೆ, ಗಾಳಿ ಜೋರಾಗಿ ಬೀಸಲು ಶುರುವಾಗುತ್ತದೆ. ಹಳೆಯ ಅಶ್ವತ್ಥಾಮರದ ಕೊಂಬೆಗಳು, ತೆಂಗಿನ ಮರಗಳ ಗರಿಗಳು ಒಂದಕ್ಕೊಂದು ಘರ್ಷಿಸಿ ಆವಿನ ಬುಸುಗುಟ್ಟುವಿಕೆಯಂತೆ ಶಬ್ದ ಮಾಡುತ್ತವೆ. ಈ ಶಬ್ದವು ಅಲ್ಲಿ ಯಾರೋ ಅಡಗಿದ್ದಾರೆ ಎಂಬ ತಳಮಳ ಉಂಟು ಮಾಡುತ್ತದೆ. ನಿಶಬ್ದವನ್ನು ಸೀಳಿಕೊಂಡು ರೂಪಾಳ ಮೊಬೈಲ್ ಒಮ್ಮೆಲೆ ಜೋರಾಗಿ ವೈಬ್ರೇಟ್ ಆಗುತ್ತದೆ. ಟೇಬಲ್ ಮೇಲೆ ಬಿದ್ದಿರುವ ಫೋನ್ ವೈಬ್ರೇಟ್ ಆಗುವಾಗ ಉಂಟಾಗುವ ಕರ್ಕಶ ಶಬ್ದ ದೀಪಾಳನ್ನು ಬೆಚ್ಚಿ ಬೀಳಿಸಿತು. ಆ ಸ್ಕ್ರೀನ್ ಮೇಲೆ ಅಪರಿಚಿತ ನಂಬರ್ ಮಿನುಗುತ್ತಿದ್ದರೆ ಅದು ಯಾವುದೋ ಅಶುಭ ಶಕ್ತಿಯ ಸಂಕೇತದಂತೆ ಕಾಣುತ್ತದೆ. ಬಾವಿಯ ಗೋಡೆಯ ಮೇಲೆ ಒಂದು ಉತ್ತನೆಯ ವಿಕಾರವಾದ ಕಪ್ಪು ನೆರಳು ಮೂಡುತ್ತದೆ. ಆ ನೆರಳು ಮನುಷ್ಯನದ್ದೇ ಎಂದು ನಮಗೆ ಅನಿಸಿದರೂ ಅದರ ಚಲನೆ ತುಂಬಾ ನಿಧಾನವಾಗಿ ಮತ್ತು ನಿಗೂಢವಾಗಿರುತ್ತದೆ. ಆ ನೆರಳು ಬಾವಿಯ ಆಳಕ್ಕೆ ಒಮ್ಮೆ ಇಣುಕಿ ನೋಡಿ ನಂತರ ಬಾವಿಯ ಒಳಗೆ ಕೈ ಚಾಚುವಂತೆ ಬಂದು ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಮಾಯವಾದಂತೆ ಅಲ್ಲಿಂದ ಮರೆಯಾಗುತ್ತದೆ. ಆ ನೆರಳು ಮರೆಯಾಗುವ ಮುನ್ನ ಅಲ್ಲಿ 2 ಕಣ್ಣುಗಳು ಮಾತ್ರ ಮಿಂಚಿ ತಕ್ಷಣ ಮಾಯವಾಗುತ್ತವೆ. ಮರದ ಮೇಲೆ ಕುಳಿತಿರುವ ಗೂಪೆಯೊಂದು ಜೋರಾಗಿ ಕಿರುಚುವ ಶಬ್ದ ಕೇಳುತ್ತಿತ್ತು. ಸೇಡು ತೀರಿಸಿಕೊಂಡ ನಂತರವೂ ರೂಪಾಳ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ. ಅನ್ಯಾಯಕ್ಕೊಳಗಾದವಳ ಆಕ್ರೋಶ ಶೆಡ್ನ ಗೋಡೆಗಳಲ್ಲಿ ಮನೆ ಮಾಡಿದೆ. ಆಕಸ್ಮಿಕವಾಗಿ ಅಲ್ಲಿಗೆ ಬರುವ ಯಾವುದೋ ಪುರುಷ ಸಿಬ್ಬಂದಿಗೆ ರೂಪಾಳ ಕೆಂಪು ಕಣ್ಣುಗಳ ದರ್ಶನವಾಗುತ್ತದೆ. ನನಗಾದ ನೋವು ನೆನಪಿದೆಯೇ ಎಂಬ ಅವಳ ಪಿಸು ಮಾತು ಅವರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತದೆ. ಹೊಸದಾಗಿ ಕೆಲಸಕ್ಕೆ ಸೇರುವವರು ಸತ್ತ ವಾರ್ಡ್ ಬಾಯ್ ಕೆಲಸ ಮಾಡುತ್ತಿದ್ದ ಆ ವಾರ್ಡ್ನ ಹತ್ತಿರ ಸುಳಿಯಲು ಹೆದರುತ್ತಾರೆ. ವಾರ್ಡ್ ಬಾಯ್ ಸತ್ತ ಜಾಗದಲ್ಲಿ ಈಗಲೂ ರಕ್ತದ ಕಲೆಗಳಂತಹ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಅವನು ಸಾಯುವ ಮುನ್ನ ಕೇಳಿದ "ಕ್ಷಮಿಸಿ ಬಿಡಿ ರೂಪಾ ಮೇಡಂ" ಎಂಬ ಅಂತಿಮ ವಿನಂತಿ ಗಾಳಿಯಲ್ಲಿ ತೇಲಿ ಬರುತ್ತದೆ. ಕತ್ತಲೆಯಲ್ಲಿ ಕಾಣುವ ನೆರಳುಗಳು ರಾತ್ರಿಯ ವೇಳೆ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಬಿಳಿ ಬಟ್ಟೆ ಧರಿಸಿದ ಸ್ತ್ರೀ ರೂಪವೊಂದು ಅಲೆದಾಡುವುದನ್ನು ಸೆಕ್ಯೂರಿಟಿ ಗಾರ್ಡ್ಗಳು ಗಮನಿಸಿದ್ದಾರೆ. ಅವಳು ವಾರ್ಡ್ ಸಂಖ್ಯೆ 13ರ ಮುಂದೆ ನಿಂತು ಒಳಗಿರುವ ಅದೃಶ್ಯ ಶಕ್ತಿಯೊಂದಿಗೆ ಮಾತನಾಡುತ್ತಿರುವಂತೆ ಭಾಸವಾಗುತ್ತದೆ. ಕಾಲಕ್ರಮೇಣ ವಾರ್ಡ್ ಬಾಯ್ ಸತ್ತ ಹಳೆಯ ಶೆಡ್ ಆ ಊರಿನ ಅರ್ಬನ್ ಲೆಜೆಂಡ್ ಎಂದು ಪ್ರಸಿದ್ಧಿಯಾಯಿತು. ಅನ್ಯಾಯಕ್ಕೊಳಗಾದ ಆತ್ಮವೊಂದು ನ್ಯಾಯ ಸಿಗದಿದ್ದಾಗ ಹೇಗೆ ಭಯಾನಕ ಶಕ್ತಿಯಾಗಿ ಬದಲಾಗಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಗುತ್ತದೆ. ಕತೆ ಕೇಳಿ ಕುತೂಹಲ ಪಡುವವರು ಅಲ್ಲಿಗೆ ಹೋಗುತ್ತಾರೆ. ಆದರೆ ಯಾರೂ ಕೂಡ ಆ ಶೆಡ್ನ ಕಿಟಕಿಯೊಳಗೆ ಇಣುಕಿ ನೋಡುವ ಧೈರ್ಯ ಮಾಡುವುದಿಲ್ಲ. ಹಾಗೇನಾದರೂ ಧೈರ್ಯ ಮಾಡಿ ಒಳಗೆ ನೋಡಿದವರಿಗೆ ವಾರ್ಡ್ ಬಾಯ್ನ ಕುತ್ತಿಗೆಯನ್ನು ಕಣ್ಣಿಗೆ ಕಾಣದ ಶಕ್ತಿಯೊಂದು ಮೇಲಕ್ಕೆ ಎತ್ತಿದಾಗ ಅವನ ಕಾಲುಗಳು ಗಾಳಿಯಲ್ಲಿ ಬಡಿಯುತ್ತಿವೆ. ಅವನ ಉಸಿರುಗಟ್ಟುತ್ತಿದೆ. ದಿಢೀರನೆ ಅವನ ಕುತ್ತಿಗೆ ಮುರಿಯುವ ಶಬ್ದ ಕಟಕ್ ಎಂದು ಕೇಳಿಸುತ್ತದೆ. ವಾರ್ಡ್ ಬಾಯ್ ಪ್ರಾಣಹೀನವಾಗಿ ನೆಲಕ್ಕೆ ಬೀಳುತ್ತಾನೆ. ಇದನ್ನು ಫಿಲಂನಂತೆ ನೋಡಿದ ಕೆಲವರು ಬೇರೆಯವರಿಗೆ ಹೇಳುವ ಧೈರ್ಯ ಮಾಡುವುದಿಲ್ಲ. ಮುಂದೇನು ವಾರ್ಡ್ ಬಾಯ್ ಸಾವಿನ ರಹಸ್ಯ ಬಯಲಾಗುತ್ತಾ? ಅದು ಹೇಗೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.